ಸಮಾಜದ ಕುರುಬ ಸಮಾಜ ಒಂದು ವಿಶೇಷ ಒಂದು ಮಾಹಿತಿ ಇದರಲ್ಲಿ ದೇವರ ಉತ್ಸವ ಏನು ಇವೆಲ್ಲ ಮಾಹಿತಿಗಳು ಬಹಳ ಸ್ಪಷ್ಟವಾಗಿ ಈ ಜನಾಂಗವನ್ನ ಯಾವ ರೀತಿ ಪೂಜೆ ಮಾಡ್ತಾ ಇದ್ರು, ಹೇಗ್ ಮಾಡ್ತಾ ಇದ್ರು ಅಂತಂದ್ರೆ 3 ಕಲ್ಲಿಟ್ಟು ಪೂಜೆ ಮಾಡ್ತಾ ಇದ್ರು. 3 ಕಲ್ಲಿಗೆ ಅರಿಶಿನ ಕುಂಕುಮ ಹಾಕ್ತಾ ಇದ್ರು. ತಾನೇ ತಯಾರಿಸಿದ ಅರಿಶಿಣವನ್ನ 3 ಕಲ್ಲ ಮೇಲೆ ಹಾಕಿದ್ರೆ ಅದೇ ದೇವರು. ಆಗಿನ ಕಾಲದಲ್ಲಿ ಕಲ್ಲನ್ನ ಪೂಜೆ ಮಾಡುವಂತ ಶಕ್ತಿ ಈ ಜನಾಂಗಕ್ಕಿತ್ತು. ಕಲ್ಲಿನ ಜೊತೆ ಮಾತಾಡೋ ಶಕ್ತಿ ಇತ್ತು, ಕಲ್ಲಿನ ಜೊತೆ ಉಸಿರಾಡೋ ಶಕ್ತಿ ಇತ್ತು. ಕಲ್ಲನ್ನೇ ಪ್ರಕೃತಿಯನ್ನಾಗಿ ಮಾಡಿಕೊಂಡು ದೇವರನ್ನಾಗಿ ಮಾಡಿಕೊಂಡ ಜಾತಿ ಕುರುಬ ಸಮುದಾಯ. ಹಾಗಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಭಗವಂತನ ಬೀರೋಬ ಮತ್ತು ಬಂಡೋಬ, ಮಾಳಿಂಗರಾಯ ಇವುಗಳನ್ನ ಯಾವ ರೀತಿ ಪೂಜೆ ಮಾಡ್ತಾ ಇದ್ರು ಏನು ಅನ್ನುವಂಥ ದಾಖಲೆಗಳಿಲ್ಲಿದೆ. ಹಾಗೆ ಹಿಂದೆ ಅವರು ಬಳಸ್ತಿದ್ದಂಥ ಕುರಿಯ ಉಣ್ಣೆಯ ಬಟ್ಟೆಗಳು, ಕುರಿಯ ಉಣ್ಣೆಯ ಭಂಡಾರ, ಜೊತೆಗೆ ಆ ಒಂದು ಅಲಂಕಾರಿಕ ವಸ್ತುಗಳನ್ನ ಯಾವ ರೀತಿ ಮಾಡಿದ್ರು ಏನು ಅನ್ನೋದನ್ನ ದಾಖಲೆಗಳ ಸಮೇತ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಆತ್ಮೀಯ ವೀಕ್ಷಕರೇ, ಕುರುಬ ಸಮಾಜದ ಬಂಧುಗಳೇ, ನಾವು ಯಾವತ್ತಿಗೂ ಕುರುಬ ಸಮುದಾಯ ದಡ್ಡರಲ್ಲ. ಆದ್ರೆ ಇವತ್ತು ನಾವು ದಡ್ಡರಾಗ್ತಾ ಇದ್ದೀವಿ. ನಮ್ಮವರೇ ಮುಖ್ಯಮಂತ್ರಿ ಇದ್ದು ಶಿಕ್ಷಣ ಮೀಸಲಾತಿ ನಮ್ಗೆ ಸಿಕ್ಕಿಲ್ಲಪ್ಪ, ವ್ಯವಸ್ಥೆ ಸಿಕ್ಕಿಲ್ಲ. ಇಂಥ ಪರಿಸ್ಥಿತಿ, ಶಿಕ್ಷಣ ಒಂದು ಕೊಟ್ಟರೆ ನಮ್ಮ ಮಕ್ಳು ಎಲ್ಲರೂ ಬೆಳೀತಾರೆ. ಹಾಗಾಗಿ ಶಿಕ್ಷಣಕ್ಕೊಂದು ಮೀಸಲಾತಿ ಕೊಡುವಂತ ಆಲೋಚನೆಯನ್ನು ನಮಗೆ ಸಿಕ್ಕಲಿಲ್ಲ. ವಿಜಯನಗರ ಕಾಲದಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಹಂಪೆಯಿಂದ ಬಂತು. ಆ ಒಂದು ಡೆಲ್ಲಿಯಲ್ಲಿರುವಂತ ಪಾರ್ಲಿಮೆಂಟ್ ಸೌಧದ 5ನೇ ಮಹಡಿಯಲ್ಲಿ ಕುರಿ ಕಾಯುವವನು ಚಂದ್ರಗುಪ್ತ ಮೌರ್ಯ ಈ ದೇಶವನ್ನ ಆಳಬಲ್ಲ, ಆ ಶಕ್ತಿ ಇದೆ, ಆ ತಲೆ ಇದೆ ಅಂತೇಳಿ ದಾಖಲೆ ಇಟ್ವಿ. ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ ಏನು ಎತ್ತ ನಾವೇ ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಸ್ಥಿತಿ ಇದೆ ಅಲ್ವಾ ನೀಲಕಂಠ ಅವರೇ? ಹಾಗಾಗಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾದರೂ ಶಿಕ್ಷಣ ಮೀಸಲಾತಿಯನ್ನ ಕೇಳಬೇಕಾದ ಅನಿವಾರ್ಯತೆ ನಮಗಿದೆ. ಎಸ್.ಟಿ ಹೋರಾಟದ ಬಗ್ಗೆ ಸ್ವಲ್ಪನಾರು ಕಿಂಚಿತ್ತಿಟ್ಟು ಈ ಸಮಾಜದ ಜನ ಆ ಎಸ್.ಟಿಯನ್ನ ದೊರಕಿಸ್ಕೊಂಡ್ರೆ ವಿದ್ಯಾಭ್ಯಾಸಕ್ಕಾದ್ರೂ ಮಕ್ಕಳಿಗೆ ಅನುಕೂಲ. ನಾವಿನ್ನೇನು ಕೇಳ್ತಾ ಇಲ್ಲ. ನಮ್ಮ ಮಕ್ಕಳು ವಿದ್ಯಾವಂತರಾಗಲಿ, ಬುದ್ಧಿವಂತರಾಗಲಿ, IAS ಆಗಲಿ, KS ಆಗಲಿ, ಒಂದು ಕ್ಲಾಸ್ 1 ಆಫೀಸರ್ಸ್ ಆಗಲಿ, ಕುಸುಬನ್ನು ಮಾತ್ರ ಬಿಡೋದು ಬೇಡ. ಮನೆಯಲ್ಲೊಬ್ಬನ್ನ ಕಸುಬಿಡೋಣ, ಹೊರಗಡೆ ಒಬ್ಬ ಸಮಾಜಕ್ಕಾಗಿ ದುಡಿಲಿ.